ಹಾಯ್ ಫ್ರೆಂಡ್ಸ್, ನಾನು ವಿಜೇತ್ ವಸಿಷ್ಠ ಫ್ರಮ್ ಟೆಕ್ ಕನ್ವೆನ್ಷನ್ ಯೂಟ್ಯೂಬ್ ಚಾನಲ್. ಸೊ ನೀವೇನಾದರೂ ಬ್ಲಾಗಿಂಗ್ ಮೂಲಕ ಹಣವನ್ನು ಗಳಿಸಬೇಕು ಅಂತಿದ್ರೆ ಅಥವಾ ಒಂದು ಬ್ಲಾಗಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಇರುವಂಥ ಒಂದು ಬೇಸಿಕ್ಸ್ನ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ಟಾಪಿಕ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇದರಲ್ಲಿ ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಬ್ಲಾಗಿಂಗ್ನಿಂದ ಹಣ ಗಳಿಸಬಹುದಾ ಅಂತ. ಅಫ್ಕೋರ್ಸ್ ಗಳಿಸಬಹುದು, ಬಟ್ ತುಂಬ ಕಷ್ಟ ಬ್ಲಾಗಿಂಗ್ನಿಂದ ಹಣ ಗಳಿಸೋದು. ಅದಕ್ಕೆ ಮೇಯ್ನ್ ಆಗಿ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಅದು ಗೂಗಲ್ ಸರ್ಚ್ನಲ್ಲಿ ರ್ಯಾಂಕ್ ಆಗಬೇಕು. ಅದಾದಮೇಲೆ ನೀವೇನಾದ್ರು ಇವತ್ತು ವೆಬ್ಸೈಟ್ ಮಾಡಿ ವಿತಿನ್ ಅ ಮಂತ್ ನಾನು ಇಷ್ಟೊಂದು ಹಣವನ್ನು ಗಳಿಸಬೇಕು ಇದ್ದರೆ ಅದೆಲ್ಲ ಆಗೋದಿಲ್ಲ. ಸೊ ಹಣವನ್ನು ಗಳಿಸಬೇಕಂದ್ರೆ ವೆಬ್ಸೈಟ್ನಲ್ಲಿ ನೀವು ತುಂಬ ವೆಯ್ಟ್ ಮಾಡಬೇಕಾಗತ್ತೆ, ಪೇಷನ್ಸ್ ಬೇಕು. ಸೊ ತುಂಬ ಟೈಮ್ ಆದಮೇಲೆ ಅಟ್ಲೀಸ್ಟ್ ಒಂದು 6 months ಆದಮೇಲೆ ನಿಮಗೆ ಒಂದು ಡೀಸೆಂಟ್ ಅಮೌಂಟ್ ಆಫ್ ಮನಿನ ನೀವು ಅರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬ್ಲಾಗಿಂಗ್ನಲ್ಲಿ 2 types ಆಫ್ ಬ್ಲಾಗರ್ಸ್ ಇರ್ತಾರೆ. ಇದರಲ್ಲಿ ಒಂದು ಟೈಪ್ ಏನಪ್ಪ ಅಂದರೆ, ಒಂದು ಟೈಮ್ ಪಾಸಿಗೆ ಅಪರೂಪಕ್ಕೆ ಟೈಮ್ ಇದ್ದಾಗ ಏನಾದರೂ ಅದನ್ನು ಆರ್ಟಿಕಲ್ಸ್ನ ಬರೆದು ಪಬ್ಲಿಷ್ ಮಾಡುವಂಥವ್ರು. ಮತ್ತೊಂದು ಥರದವ್ರು ಏನಪ್ಪ ಅಂದರೆ, ಇದರಲ್ಲಿ ಮನಿ ಅರ್ನ್ ಮಾಡಲೇಬೇಕು, ಇದಕ್ಕೆ ನಾನು ಇಂತಿಷ್ಟು ಟೈಮ್ನ ಇಡ್ತೀನಿ ಅಥವಾ ಒಂದು ಪರ್ ಮಂತ್ ಇಷ್ಟು ಆರ್ಟಿಕಲ್ಸ್ನ ಹಾಕ್ತೀನಿ ಅನ್ನುವಂಥವ್ರು. ಸೊ ನೀವೇನಾದರೂ ಒಂದು ಟೈಮ್ ಪಾಸಿಗಾಗಿ ಅಥವಾ ಸುಮ್ಮನೆ ಟೈಮ್ ಇದ್ದಾಗ ಏನಾದರೂ ಆರ್ಟಿಕಲ್ಸ್ನ ಬರಿತೀನಿ ಅಂತ ಆದರೆ ನೀವು ಫ್ರೀ ವೆಬ್ಸೈಟ್ಸ್ಗಳನ್ನ ಮಾಡ್ಕೊಳ್ಬಹುದು. ಫ್ರೀ ವೆಬ್ಸೈಟ್ಸ್ಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಟೆಕ್ ಕನ್ವೆನ್ಷನ್ ಅಂತ ತಗೊಂಡ್ರೆ, ಸೊ ಫ್ರೀ ವೆಬ್ಸೈಟ್ಗಳನ್ನ ಕೊಡುವಂಥದ್ದು ತುಂಬ ವೆಬ್ಸೈಟ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಬ್ಲಾಗರ್, ವರ್ಡ್ ಪ್ರೆಸ್, ಈ ರೀತಿಯಾದಂಥ ತುಂಬ ವೆಬ್ಸೈಟ್ಗಳು ಇದ್ದಾವೆ. ಸೊ ಫ್ರೀ ವೆಬ್ಸೈಟ್ ಹೆಂಗಿರುತ್ತೆ ಅಂತ ಅಂದ್ಕೊಂಡ್ರೆ, ನಾನು ಇವಾಗ ನನ್ನ ಒಂದು ಚಾನಲ್ ಟೆಕ್ ಕನ್ವೆನ್ಷನೆಯ ಒಂದು ವೆಬ್ಸೈಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ www.techconventionate.blogspot.com ಅಂತ ಬರುತ್ತೆ. ಸೊ ಇದನ್ನು ನೀವು ಫ್ರೀಯಾಗಿ ಮಾಡ್ಕೊಳ್ಬಹುದು. ಹಾಗೆ ವರ್ಡ್ ಪ್ರೆಸ್ನಲ್ಲಿ ಮಾಡೋದಾದರೆ www.techconventionate.wordpress.com ಅಂತ ಬರುತ್ತೆ. ಇದೆಲ್ಲ ಫ್ರೀಯಾಗಿ ಮಾಡಬಹುದು. ಬಟ್ ನೀವು ಡೈರೆಕ್ಟ್ techconventionate.com ಅಂತ ಏನಾದರೂ ಮಾಡಬೇಕಂದ್ರೆ ಅದಕ್ಕೆ ನೀವು ಹಣವನ್ನು ಕೊಡಬೇಕಾಗತ್ತೆ. ಫ್ರೀ ಬ್ಲಾಗ್ಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಡಿಮೆರಿಟ್ಸ್ ಇರುತ್ತೆ. ಏನಪ್ಪ ಅಂದರೆ, ನಾವು ಅದರಲ್ಲಿ ಅರ್ನ್ ಮಾಡೋದಕ್ಕೆ ಸ್ವಲ್ಪ ಲಿಮಿಟೇಷನ್ಸ್ ಇರ್ತವೆ. ಓಕೆ, ಅದಾದಮೇಲೆ ನಮ್ಮ ಒಂದು ವೆಬ್ಸೈಟ್ ಏನಿದೆ ಅದು ಪೂರ್ತಿಯಾಗಿ ನಮ್ಮ ಒಂದು ಕೈಯಲ್ಲಿ, ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಬ್ಲಾಗರ್ ಅನ್ನುವಂಥದ್ದು ಒಂದು ಗೂಗಲ್ನ ಒಂದು ವೆಬ್ಸೈಟ್ ಮೇಕರ್ ಅಂತ ಹೇಳ್ಬೋದು ಅದು. ಸೊ ನಮ್ಮ ಹತ್ರ ಒಂದು blogspot.com, ಇವಾಗ techconventionate.blogspot.com ಅಂತಿದ್ರೆ ಅದು ಗೂಗಲ್ ಅದ ಓನ್ ಮಾಡಿರುತ್ತೆ. ಸೊ ಗೂಗಲ್ ನಮ್ಮ ಒಂದು ಆರ್ಟಿಕಲ್ಸ್ನ ಯಾವಾಗ ಬೇಕಾದರೂ ರಿಮೂವ್ ಮಾಡಬಹುದು ಅಥವಾ ನಮ್ಮ ಒಂದು ವೆಬ್ಸೈಟ್ನೇ ಡಿಲೀಟ್ ಮಾಡಬಹುದು. ಅದರ ಪೂರ್ತಿ ಕಂಟ್ರೋಲ್ ನಮ್ಮ ಕೈಲಿ ಇರೋದಿಲ್ಲ. ಮತ್ತೊಂದು ಡಿಮೆರಿಟ್ ಏನಪ್ಪ ಅಂದರೆ, ಫ್ರೀ ವೆಬ್ಸೈಟ್ಸ್ಗಳನ್ನು ರ್ಯಾಂಕ್ ಮಾಡೋದು ತುಂಬ ಕಷ್ಟ. ರ್ಯಾಂಕಿಂಗ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಹೌ ಟು ಮೇಕ್ ಮನಿ ಬೈ ಬ್ಲಾಗಿಂಗ್ ಅಂತ ನೀವೇನಾದರೂ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ನೀವು ಬರೆದಿರುವಂಥ ಆರ್ಟಿಕಲ್ ಟಾಪ್ ರಿಸಲ್ಟ್ಸ್ನಲ್ಲಿ ಬಂದರೆ ಅದು ಒಳ್ಳೆ ರ್ಯಾಂಕ್ ಆಗಿದೆ ಅಂತ ಅರ್ಥ. ಸೊ ನೀವು ಈ ರೀತಿ ಒಂದು ಬರೆದಿದ್ದೀರಾ, ಇವಾಗ ಒಂದು ವೆಬ್ಸೈಟ್ನಲ್ಲಿ, ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಹೌ ಟು ಮೇಕ್ ಮನಿ ಬೈ ಬ್ಲಾಗಿಂಗ್ ಅಂತ ಬರೆದಿದ್ದೀರಾ. ಸೊ ಅದೇನಾದರೂ ಒಂದು 40ನೇ ಪೇಜಲ್ಲಿದೆ, 50ನೇ ಪೇಜಲ್ಲಿದೆ ಅಂತ ಅಂದ್ಕೊಳ್ಳಿ. ಯಾರಾದರೂ ಆ ರೀತಿಯಾಗಿ ಒಂದು ಸರ್ಚ್ ಮಾಡಿದವರು 40ನೇ 50ನೇ ಪೇಜಿಗೆ ಹೋಗಿ ಹುಡುಕ್ತಾರಾ? ಎಲ್ಲರೂ ಫಸ್ಟ್ ಪೇಜ್ನಲ್ಲೇ ಎಲ್ಲರೂ ಹುಡುಕ್ತಾರೆ, ಟಾಪ್ 3 ರಿಸಲ್ಟ್ಸ್ನಲ್ಲೇ ಹೆಚ್ಚಾಗಿ ಕ್ಲಿಕ್ ಮಾಡ್ತಾರೆ. ಸೊ ನೀವು ಆ ಥರ ಕೆಳಗೆ 40-50 ಪೇಜ್ನಲ್ಲಿ ಎಲ್ಲ ಬಂದರೆ ಏನೂ ಪ್ರಯೋಜನ ಇಲ್ಲ. ಸೊ ಈ ಫ್ರೀ ವೆಬ್ಸೈಟ್ಗಳೇನಿದ್ದಾವೆ ಅದು ಅಷ್ಟು ಈಸಿಯಾಗಿ ರ್ಯಾಂಕ್ ಆಗೋದಿಲ್ಲ. ಸೊ ನಾನು ಇವಾಗಲೇ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಹೌ ಟು ಮೇಕ್ ಮನಿ ಬೈ ಬ್ಲಾಗಿಂಗ್ ಅಂತ ಸರ್ಚ್ ಕೊಟ್ಟೆ. ಸೊ ಇಲ್ಲಿ ನೋಡಿ, ಸ್ಕ್ರೋಲ್ ಮಾಡ್ತಾ ಹೋದಂಗೆ ಯಾವುದೂ ಕೂಡ .blogspot.com ಆಗಲಿ, .wordpress.com ಆಗಲಿ ಈ ರೀತಿಯಾಗಿ ಯಾವುದೂ ಕೂಡ ಇಲ್ಲ. ಎಲ್ಲದೂ ಕೂಡ ಎಂಡ್ ಆಗಿರುವಂಥದ್ದು .com, .net, .org, .in ಈ ರೀತಿಯಾಗಿ ಎಂಡ್ ಆಗಿದ್ದಾವೆ. ಸೊ ಇದಕ್ಕೆಲ್ಲ ನೀವು ಹಣವನ್ನು ಅದಕ್ಕೆ ನಾವು ಕೊಡಬೇಕಾಗತ್ತೆ, ಈ ರೀತಿಯಾದಂಥ ಒಂದು ಡೊಮೈನ್ ನೇಮನ್ನು ಪರ್ಚೇಸ್ ಮಾಡೋದಕ್ಕೆ. ಓಕೆ, ಇವಾಗ ಏನಾದರೂ ನೀವು ಟೈಮ್ ಪಾಸಿಗೆ ಬ್ಲಾಗಿಂಗ್ನ ಮಾಡ್ತಿಲ್ಲ, ಇದರಿಂದ ಹಣ ಗಳಿಸಲೇಬೇಕು ಅಂತಿದ್ದೀರಾ, ನಾನು ತಿಂಗಳಿಗೆ ಇಷ್ಟು ಪರ್ಸೆಂಟೇಜ್ ಆಫ್ ಟೈಮನ್ನು ನಾನು ಇದಕ್ಕೆ ಡೆಡಿಕೇಟ್ ಮಾಡ್ತೀನಿ ಅಂತ ಏನಾದರೂ ಇದ್ದರೆ, ನೀವು ಮೇಯ್ನಾಗಿ ಒಂದು ಡೊಮೈನ್ ನೇಮ್ ಹಾಗೂ ಒಂದು ಹೋಸ್ಟಿಂಗ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಡೊಮೈನ್ ನೇಮ್ ಏನಪ್ಪ ಅಂದರೆ, ಅದು ಒಂದು URL ಅಂತ ಹೇಳ್ಬೋದು, ನಿಮ್ಮ ಒಂದು ವೆಬ್ಸೈಟಿನ URL. ಸೊ ಗೂಗಲ್ನ ಡೊಮೈನ್ ನೇಮ್ ಏನಪ್ಪ ಅಂದರೆ google.com. ಹಾಗೆಯೇ ಫೇಸ್ಬುಕ್ನ ಡೊಮೈನ್ ನೇಮ್ facebook.com. ಈ ರೀತಿಯಾಗಿ ನಿಮ್ಮ ಒಂದು ವೆಬ್ಸೈಟಿನ .com ಅಥವಾ .in ಈ ರೀತಿಯಾದಂಥ ಒಂದು ಡೊಮೈನನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಆವಾಗಲೇ ನಿಮ್ಮ ಒಂದು ವೆಬ್ಸೈಟ್ ಈಸಿಯಾಗಿ ರ್ಯಾಂಕ್ ಆಗೋದಕ್ಕೆ ಸಾಧ್ಯ. ಅದಾದಮೇಲೆ ಹೋಸ್ಟಿಂಗನ್ನು ಪರ್ಚೇಸ್ ಮಾಡಬೇಕು. ಹೋಸ್ಟಿಂಗ್ ಏನಪ್ಪ ಅಂದರೆ, ನೀವು ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಏನೆಲ್ಲ ಹಾಕ್ತೀರಾ ಅದು ಸೇವ್ ಆಗಿರುವಂಥದ್ದು ಹೋಸ್ಟಿಂಗ್ನಲ್ಲಿ. ನಿಮ್ಮ ಒಂದು ವೆಬ್ಸೈಟ್ನ ಇಂಟರ್ನೆಟ್ನಲ್ಲಿ ಬೇರೆಯವರಿಗೆ ನೋಡೋ ಹಾಗೆ ಮಾಡೋದೇ ಹೋಸ್ಟಿಂಗ್.
ಹೋಸ್ಟಿಂಗಿಗೆ ಹಾಗೆ ಡೊಮೈನಿಗೆ ಎರಡಕ್ಕೂ ಕೂಡ ನೀವು ಮನಿನ ಕೊಡಬೇಕಾಗತ್ತೆ. ಸೊ .com ಡೊಮೈನಿಗೆ 600ರಿಂದ 800 ರೂಪಾಯಿಗಳು ಇರುತ್ತೆ. ಕೆಲವರು ಯೋಚನೆ ಮಾಡ್ತಿರ್ತಾರೆ .in ವೆಬ್ಸೈಟ್ ತೊಗೊಳೋದಾ ಅಥವಾ ಒಂದು .com ಡೊಮೈನ್ನ ಪರ್ಚೇಸ್ ಮಾಡೋದಾ ಅಂತ. ಸೊ .in ಏನಪ್ಪ ಅಂದರೆ ಅದು ಇಂಡಿಯಾದಲ್ಲಿ ಮಾತ್ರ ರ್ಯಾಂಕ್ ಆಗುತ್ತೆ. ಸೊ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಅದು ಇಂಡಿಯನ್ ಯೂಸರ್ಸಿಗೆ ಮಾತ್ರ ಅಂತಿರೋದಾಗಿದ್ದರೆ ಸೊ ನೀವು .in ಡೊಮೈನನ್ನು ಪರ್ಚೇಸ್ ಮಾಡಿ. ಸೊ .com ಅಂದರೆ ಅದು ವರ್ಲ್ಡ್ ವೈಡ್. ಸೊ ನಿಮ್ಮ ಬೇರೆ ದೇಶಗಳಿಂದನೂ ನಿಮ್ಮ ವೆಬ್ಸೈಟಿಗೆ ಜನಗಳನ್ನ ನೋಡಬೇಕು, ನಿಮ್ಮ ಒಂದು ಕಂಟೆಂಟ್ ಆ ರೀತಿ ಬೇರೆ ದೇಶದವರು ಕೂಡ ನೋಡುವಂಥದ್ದಾಗಿದ್ದರೆ ನೀವು .com ಡೊಮೈನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ .in ಡೊಮೈನಿಗೆ ಒಂದು 400 ರೂಪೀಸ್ ಏನೋ ಇರುತ್ತೆ. ಸೊ .com ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ವರ್ಲ್ಡ್ ವೈಡ್ ಆಗಿರೋದ್ರಿಂದ 600 to 800 ರೂಪೀಸ್ ಇರುತ್ತೆ. ಕೆಲವೊಂದು ಹೋಸ್ಟಿಂಗ್ ಕಂಪನಿಗಳು ಫ್ರೀಯಾಗಿ ಇದು ಡೊಮೈನ್ ನೇಮನ್ನು ಕೊಡ್ತಾರೆ ನಿಮಗೆ. ಸೊ ನೀವು ಆ ರೀತಿಯಾದಂತಹ ಹೋಸ್ಟಿಂಗ್ ಕಂಪನಿಗಳು ಯಾವುದು ಚೀಪ್ ಹೋಸ್ಟಿಂಗ್ ಕೊಡುತ್ತೆ ಅದನ್ನೆಲ್ಲ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೀವು ಅದನ್ನು ಪರ್ಚೇಸ್ ಮಾಡ್ಕೊಳ್ಬಹುದು. ಹೋಸ್ಟಿಂಗ್ ಮತ್ತು ಡೊಮೈನ್ನ ಪರ್ಚೇಸ್ ಮಾಡಾದಮೇಲೆ ನೀವು ನಿಮ್ಮ ಒಂದು ವೆಬ್ಸೈಟಿಗೆ ಆರ್ಟಿಕಲ್ಸ್ನ ಹಾಕೋದಕ್ಕೆ ಶುರು ಮಾಡಬೇಕು. ಸೊ ಆಫ್ಟರ್ ಒಂದು 20 ಆರ್ಟಿಕಲ್ಸ್ ಆದಮೇಲೆ ನೀವು ನಿಮ್ಮ ಒಂದು ವೆಬ್ಸೈಟನ್ನು ಗೂಗಲ್ ಆ್ಯಡ್ಸೆನ್ಸಿಗೆ ಅಪ್ಲೈ ಮಾಡಿ. ಸೊ ಗೂಗಲ್ ಆ್ಯಡ್ಸೆನ್ಸ್ ಏನಪ್ಪ ಅಂದರೆ ಅದು ನಮ್ಮ ಒಂದು ವೆಬ್ಸೈಟಿಗೆ ಆ್ಯಡ್ಸ್ಗಳನ್ನು ಹಾಕುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಸೊ ಇದೊಂದು ಟ್ರಸ್ಟ್ ವರ್ತಿ ಗೂಗಲ್ ಅಲ್ವಾ, ನಾವು ಇದನ್ನು ನಂಬಬಹುದು. ಇದೇ ರೀತಿ ಇನ್ನೂ ಹಲವಾರು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಇದ್ದಾವೆ. ಸೊ ನೀವು ಅದನ್ನು ಬೇಕಾದರೂ ಯೂಸ್ ಮಾಡಬಹುದು. ಸೊ ಕಂಪ್ಯಾರಿಟಿವ್ಲಿ ಗೂಗಲ್ ಆ್ಯಡ್ಸೆನ್ಸ್ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ. ಸೊ ಎಲ್ಲರೂ ಗೂಗಲ್ ಆ್ಯಡ್ಸೆನ್ಸನ್ನೇ ಪ್ರಿಫರ್ ಮಾಡ್ತಾರೆ. ಗೂಗಲ್ ಆ್ಯಡ್ಸೆನ್ಸಿಗೆ ಅಪ್ಲೈ ಮಾಡಾದಮೇಲೆ ಅವರು ನಿಮ್ಮ ಒಂದು ವೆಬ್ಸೈಟ್ನ ಚೆಕ್ ಮಾಡ್ತಾರೆ. ನೀವು ಯಾವುದೇ ಒಂದು ಬೇರೆಯವರ ವೆಬ್ಸೈಟ್ಗಳನ್ನ ಆರ್ಟಿಕಲ್ಸ್ನ ಕಾಪಿ ಮಾಡಿಲ್ಲ, ಹಾಗೆಯೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನೆಲ್ಲ ಫಾಲೋ ಮಾಡಿದ್ದೀರಂತಾದರೆ ಗೂಗಲ್ ಆ್ಯಡ್ಸೆನ್ಸ್ ಅವರು ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಆ್ಯಡ್ಸ್ಗಳನ್ನು ಶೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಬೇರೆ ವಿಸಿಟರ್ಸ್ ಬಂದವರು ಆ ಆ್ಯಡ್ಸ್ಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಹಣ ಸಿಗುತ್ತೆ. ಹೋಸ್ಟಿಂಗ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ನೀವೇನಾದ್ರು ಒಂದು ವೆಬ್ಸೈಟಿಗೆ ಅದು .com ಡೊಮೈನ್ ಇಲ್ಲದೆ ತೊಗೊಳ್ಬೇಕು ಅಂದರೆ ಒಂದು 60 ರೂಪೀಸ್ ಪರ್ ಮಂತ್ ಬೀಳೋ ಹಾಗೆ ಎಲ್ಲ ಹೋಸ್ಟಿಂಗ್ಗಳು ಸಿಗ್ತವೆ. ಅದೇ ನಿಮಗೆ ಒಂದು ಹೋಸ್ಟಿಂಗ್ ಪರ್ಚೇಸ್ ಮಾಡುವಾಗ .com ಡೊಮೈನ್ ಫ್ರೀ ಬೇಕು ಅಂದರೆ ಹಾಗೆ 100 ನಂಬರ್ ಆಫ್ ವೆಬ್ಸೈಟ್ಸ್ಗೆ ನೀವು ಈ ಒಂದು ಹೋಸ್ಟಿಂಗ್ನ ಪ್ರೊವೈಡ್ ಮಾಡ್ಕೊಳ್ಬಹುದು. ಆ ರೀತಿ ಏನಾದರೂ ಪ್ಲ್ಯಾನ್ ಬೇಕಂದರೆ ನೀವು ಒಂದು ಮಿನಿಮಮ್ 110 ರೂಪೀಸ್ ಪರ್ ಮಂತನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಚೀಪಾಗಿ ಸಿಗುತ್ತೆ ಅಂತ .xyz ಅನ್ನುವಂಥ ಡೊಮೈನ್ಗಳು ಸಿಗ್ತವೆ. ಅದನ್ನೆಲ್ಲ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ, ಅದು ಕೂಡ ರ್ಯಾಂಕ್ ಆಗೋದಿಲ್ಲ. ನೀವೇ ನೋಡಿ, ಯಾವತ್ತಾದರೂ .xyz ಅನ್ನುವಂಥ ಒಂದು ವೆಬ್ಸೈಟ್ಗಳು ರ್ಯಾಂಕ್ ಆಗಿರೋದು ನೋಡಿದ್ದೀರಾ? ಎಲ್ಲದೂ ಕೂಡ .com, .in, .org, .net ಈ ರೀತಿದ್ದೇ ಇರುತ್ತೆ. ಸೊ ಅದನ್ನೇ ಪ್ರಿಫರ್ ಮಾಡಿ ಪರ್ಚೇಸ್ ಮಾಡುವಾಗ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ಟಾಪಿಕ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. We think it's empty again. Better fill it up before I go. Cause I'm loving it, feeling it, touch me and being it. See what I see in it, I'm typical. Messing around with it, mix it up, go with it, flow with it, let it all go. Oh Lord, think you know what I'm like.